ಇವರ ನಂತರ ಸುಳ್ಳು ಈ ವಿಷಯದ ಮೇಲೆ ಮಾತನಾಡಲು ಬರುತ್ತಾರೆ ಸಾನಿಯಾ ಮೊಹಮ್ಮದ್ ಇಲಿಯಾಸ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈ ವೇದಿಕೆ ಮೇಲೆ ಉಪಸ್ಥಿತಿರುವ ಮುಖ್ಯ ಅತಿಥಿಗಳೇ, ಶಿಕ್ಷಕ ಶಿಕ್ಷಕಿಯರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಮುಂದೆ ಹೆಚ್ಚಿಸುತ್ತಿರುವ ವಿಷಯವೆಂದರೆ ಸುಳ್ಳು. ಸುಳ್ಳು ಮಹಾಪಾಪವಾಗಿದೆ. ಇನ್ನಲ್ಲಾಹ ಲಾ ಯಹದಿ ಮನ್ ಹುವ ಮುಸ್ರಿಫುನ್ ಕಜ್ಜಾಬ್. ಸೂರತುಲ್ ಅಲ್ ಮುಮಿನೂನ್ ಆಯತಿನ ಸಂಖ್ಯೆ 28. ನಿಸ್ಸಂದೇಹವಾಗಿಯೂ ಅಲ್ಲಾಹನು ಮೀರುವವರಿಗೆ ಮತ್ತು ಸುಳ್ಳು ಹೇಳುವವರಿಗೆ ಮಾರ್ಗದರ್ಶನ ಮಾಡಲಾರನು. ಸುಳ್ಳು ಎಂದರೆ ಏನು? ಇದನ್ನು ವಿವರಿಸುತ್ತಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಬ್ಬರು ತನ್ನ ಮಗುವಿಗೆ ಏನಾದರೂ ಕೊಡುವೆ ಎಂದು ಹೇಳಿ ಬಳಿಕ ನೀಡುತ್ತಿದ್ದರೆ ಅದು ಸುಳ್ಳವಾಗಿದೆ. ಅಹ್ಮದ್ ಸಂಖ್ಯೆ 1. ಒಬ್ಬ ವ್ಯಕ್ತಿ ಸುಳ್ಳು ಹೇಳುತ್ತಿರುವಾಗ ಅದರ ದುರ್ಗದಿಂದ ದೇವಚಾರರು ಅವನಿಂದ 1 ಮೈಲು ದೂರ ಸರಿದು ಬಿಡುತ್ತಾರೆ. ತಿರ್ಮಿಜಿ ಸಂಖ್ಯೆ 2. ಸುಳ್ಳಿನಿಂದ ದೂರವಿರಿ, ಏಕೆಂದರೆ ಸುಳ್ಳು ಅವಿಧೇಯತೆ ಕಡೆಗೆ ಕೊಂಡುತ್ತದೆ ಮತ್ತು ಅವಿಧೇಯತೆಯು ನರಕಕ್ಕೆ ಕೊಂಡುತ್ತದೆ. ಬುಖಾರಿ ಸಂಖ್ಯೆ 3. ಜನರನ್ನು ನಗಿಸುವುದಕ್ಕಾಗಿ ಸುಳ್ಳು ಹೇಳುವುದನ್ನು ನಾಶವಂತನು, ಅವನಿಗೆ ನರಕವಿದೆ. ತಿರ್ಮಿಜಿ ಸಂಖ್ಯೆ 4. ಸುಳ್ಳು ಆರಾಧನೆಗಳ ಪುಣ್ಯ ಮತ್ತು ಪ್ರತಿಫಲವನ್ನು ನಾಶಪಡಿಸುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಉಪವಾಸಿಗನು ಮತ್ತು ಸುಳ್ಳು ಹೇಳುವುದನ್ನು ಅವನು ಆಹಾರವನ್ನು ತೆರೆಯುವ ಯಾವ ಅವಕಾಶತೆ ಅಲ್ಲಾಹನಿಗಿಲ್ಲ. ಬುಖಾರಿ ಸಂಖ್ಯೆ 5. ಮಹಾಪಾಪಗಳಲ್ಲಿ ಪ್ರಮುಖವಾದದ್ದು 1. ಶಿರ್ಕು, 2. ಮಾತಾಪಿತರಿಗೆ ಅವಿಧೇಯತೆ ತೋರುವುದು, 3. ಸುಳ್ಳು ಸಾಕ್ಷಿ, 4. ಸುಳ್ಳು ಮಾತು. ಮುಸ್ಲಿಂ ಸಂಖ್ಯೆ 6. ಕಿಯಾಮತ್ತಿನ ದಿನ ಅಲ್ಲಾಹನು 3 ತರದ ಜನರ ಕಡೆಗೆ ನೋಡಲಾರನು ಮತ್ತು ಅವರಿಗೆ ಯತಮಾನ ಶಿಕ್ಷೆ ಇರುತ್ತದೆ. 1. ವೃದ್ಧ ವ್ಯಭಿಚಾರಿ, 2. ಸುಳ್ಳು ಆಡಳಿತಗಾರ, 3. ದಿವಾಳಿಕೋರ ಅಹಂಕಾರಿ. ಮುಸ್ಲಿಂ 7. ಕನಸಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ತೋರಿಸಲಾಯಿತು, ಒಬ್ಬ ವ್ಯಕ್ತಿಯನ್ನು ಅಂಗದ ಮೇಲೆ ಮಲಗಿಸಲಾಗಿದೆ ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ಕೈಯಲ್ಲಿ ಕಬ್ಬಿಣದ ಯುದ್ಧ ಹಿಡಿದು ಅವನ ದವಡೆಯನ್ನು ತಲೆಯ ಹಿಂಭಾಗ ತನಕ ಮತ್ತು ಕಣ್ಣನ್ನು ತಲೆ ಹಿಂಭಾಗವು ತಾವು ತಿವಿಯುತ್ತಾನೆ. ಬಳಿಕ ಇನ್ನೊಂದು ಬಡಿಗೆ ಹೋಗುವವನು ಇನ್ನೊಂದು ದವಡೆ ಮತ್ತು ಕಣ್ಣನ್ನು ಅದೇ ರೀತಿ ತಿವಿಯುತ್ತಾನೆ. ಎರಡನೆಯ ಭಾಗದಲ್ಲಿ ತಿವಿದು ಮುಗಿಸುವಾಗ ಮೊದಲ ಭಾಗವನ್ನು ಸೇರಿಸಿಕೊಂಡು ಮೊದಲಂತೆ ಆಗಿ ಬಿಡುದನು. ಅವನು ಮತ್ತು ಅದನ್ನು ತಿವಿದು ತೆಗೆದುಕೊಂಡು ಈಗ ಈ ನಿರಂತರ ಇನ್ನೊಬ್ಬ ಕ್ರಿಯೆ ಮುಂದುವರಿಯುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ರೊಂದಿಗೆ ಕೇಳಿದವರು, ಇವರು ಯಾರು? ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಹೇಳಿದರು, ಒಬ್ಬ ವ್ಯಕ್ತಿ ಬೆಳಗ್ಗೆ ಮನೆಯಿಂದ ಹೊರಟು ಒಂದು ಸುಳ್ಳನ್ನು ಜನರಲ್ಲಿ ಹರಿದು ಬಿಡುತ್ತಿದ್ದ. ಆ ಸುಳ್ಳನ್ನು ಹಾಗೆ ಸಂಪೂರ್ಣವಾಗಿ ಹರಡಿ ಬಿಡುತ್ತಿತ್ತು. ಬುಖಾರಿ. ಹೊಟ್ಟೆ ಹೊಡೆಯುವುದಕ್ಕೆ, ಲಾಭ ಗಿಟ್ಟಿಸುವುದಕ್ಕೆ, ಭಕ್ತಿ ಪಡೆಯುವುದಕ್ಕೆ, ಕುರ್ಚಿ ಉಳಿಸುವುದಕ್ಕೆ ಸುಳ್ಳನ್ನು ಆಶ್ರಮಿಸಿಕೊಂಡು ಹೇಳದಾದರೂ ಸುಳ್ಳಿನ ಪರಿಣಾಮಗಳನ್ನು ಆರಿಸಿಕೊಂಡರೆ ಒಳ್ಳೆಯದು. ಕೊನೆಯಲ್ಲಿ ನಾನು ಅಲ್ಲಾಹನ್ನು ಬೇಡಿಕೊಳ್ಳುತ್ತೇನೆ, ಅಲ್ಲಾಹನು ನಮಗೂ ಎಲ್ಲರಿಗೂ ಸುಳ್ಳಿನಿಂದ ಉಳಿಸಿ ನಿಜ ಹೇಳಲು ತೌಫೀಕ್ ನೀಡಲಿ. ಆಮೀನ್ ಸುಮ್ಮ ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.